ಟಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ನೋಟ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಈ ನೋಟ್ಸ್ನ ನೀಡಿರೋರು ಅಪ್ಪು ಪಾಟೀಲ್ ಅವರು ಅಂತ. ಅವರ ಫೋನ್ ನಂಬರ್ 7353309032. ಅವರ ಇಮೇಲ್ ID appu13patil@gmail.com. ಇವತ್ತು ನಾನು ನೀಡ್ತಿರೋದು ಪಾರ್ಟ್ 7. ಇವತ್ತು ನೀಡ್ತಿರೋ ನೋಟ್ಸು HV ವಾಮದೇವಪ್ಪ ಅವರ ನೋಟ್ಸ್ನಿಂದ ಸಂಗ್ರಹಿಸಿದಂತಹ ಶಾರ್ಟ್ ನೋಟ್ಸ್ ಆಗಿದೆ. ಸೊ ಇದು ಕೊನೆಯ ನೋಟ್ಸ್ ಆಗಿದೆ. ಶೈಕ್ಷಣಿಕ ಮನೋವಿಜ್ಞಾನದ ಕುರಿತಾಗಿ HV ವಾಮದೇವಪ್ಪ ಅವರ ನೋಟ್ಸ್, ಅದರ ಶಾರ್ಟ್ ನೋಟ್ಸ್ನ ಅಪ್ಪು ಪಾಟೀಲ್ ಅವರು ನೀಡಿದ್ದಾರೆ. ಸೊ ಅದರ ಕುರಿತಾಗಿ ಇವತ್ತು ನೋಡೋಣ. ಶೈಕ್ಷಣಿಕ ಮನೋವಿಜ್ಞಾನ ಪೀಠಿಕೆ. ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳೆದುಕೊಂಡಿತು, ನಂತರ ತನ್ನ ಮನಸ್ಸನ್ನು ಕಳೆದುಕೊಂಡಿತು, ಆ ನಂತರ ಅದು ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿತು. ಆದಾಗ್ಯೂ ಅದು ಒಂದು ವಿಧವಾದ ವರ್ತನೆಯುಳ್ಳದ್ದಾಗಿದೆ ಅಂತ ವುಡ್ವರ್ತ್ ರವರು ಹೇಳಿಕೆಯನ್ನ ನೀಡಿದ್ದಾರೆ. ಬೆಳವಣಿಗೆ ಮತ್ತು ವಿಕಾಸ. ತಾರುಣ್ಯ ಮನೋವಿಜ್ಞಾನ ಅಥವಾ ಸೈಕಾಲಜಿ ಆಫ್ ಅಡೋಲಸೆನ್ಸ್. ತಾರುಣ್ಯ ಹಂತ ಇರುವುದು 12 ರಿಂದ 18 ವರ್ಷ. ಇದನ್ನು ಹದಿಹರೆಯ ಅಥವಾ ಕಿಶೋರಾವಸ್ಥೆ ಅಂತ ಕೂಡ ಕರೀತಾರೆ. ಈ ಹಂತವನ್ನು ವಸಂತಕಾಲ, ಜೀವನದ ಸಂಕ್ರಮಣ ಕಾಲ ಅಂತಾನೂ ಕರೀತಾರೆ. ಈ ಹಂತದಲ್ಲಿನ ಬೆಳವಣಿಗೆಯಿಂದ ಇದನ್ನು ಬೆಳವಣಿಗೆಯ ಬುಗ್ಗೆ ಎನ್ನುತ್ತಾರೆ. ಅಡೋಲಸೆನ್ಸ್ ಇದು ಲ್ಯಾಟಿನ್ ಭಾಷೆಯ ಅಡೋಲೋಸ್ಕೇರ್ ಶಬ್ದದಿಂದ ಬಂದಿದೆ. ಅದರ ಸ್ಪೆಲ್ಲಿಂಗ್ ADOLESCERE, ಅಂದರೆ ಪರಿಪಕ್ವತೆ ಎಡೆಗೆ ಸಾಗುವುದು ಅಂತ. ತಾರುಣ್ಯಾವಸ್ಥೆ ಅಂದರೆ ಮಾನಸಿಕ ಒತ್ತಡ, ಸಂಕ್ಷೋಭೆ ಮತ್ತು ಪ್ರಯಾಸಗಳ ಕಾಲವಾಗಿದೆ. ಕೋಲ್ಬರ್ಗ್ ರವರ ಪ್ರಕಾರ ನೈತಿಕ ವಿಕಾಸದ ಪ್ರಮುಖ ಹಂತಗಳೆಂದರೆ ಸಾಂಪ್ರದಾಯಿಕ ಪೂರ್ವ ನೈತಿಕತೆಯ ಹಂತ, ಅದು 4 ರಿಂದ 10 ವರ್ಷಗಳು. ಇದರಲ್ಲಿ ತೆಗಳಿಕೆ ಮತ್ತು ಶಿಕ್ಷೆಗಳಿಂದ ತಪ್ಪಿಸಿಕೊಳ್ಳಲು ಪೋಷಕರು ಮತ್ತು ಹಿರಿಯರಿಗೆ ವಿಧೇಯನಾಗಿರುತ್ತಾನೆ. ಎರಡನೆಯ ಹಂತ ಸಾಂಪ್ರದಾಯಿಕ ನೈತಿಕತೆಯ ಹಂತ, ಇದು 10 ರಿಂದ 13 ವರ್ಷಗಳವರೆಗೆ. ಇದರಲ್ಲಿ ಮಗು ತನ್ನ ಹಿರಿಯರು ಅಥವಾ ಸಮಾಜದೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ಮೂರನೆಯ ಹಂತ ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತ, ಇದು 13 ವರ್ಷಗಳ ಮೇಲ್ಪಟ್ಟು. ಈ ಹಂತದಲ್ಲಿ ತಾರ್ಕಿಕವಾಗಿ ಯೋಚಿಸುವ ಹಂತ, ನೈತಿಕ ಬೆಳವಣಿಗೆಯ ಉನ್ನತ ಮಟ್ಟ. ಎರಿಕ್ಸನ್ ರವರ ಪ್ರಕಾರ ಮನೋಸಾಮಾಜಿಕ ವಿಕಾಸದ ಹಂತಗಳೆಂದರೆ ನಂಬಿಕೆ ವರ್ಸಸ್ ಅಪನಂಬಿಕೆ, ಇದು ಹುಟ್ಟಿನಿಂದ 1.5 ವರ್ಷದವರೆಗೆ. ಎರಡನೆಯದು ಸ್ವಾಯತ್ತತೆ ವರ್ಸಸ್ ನಾಚಿಕೆ ಮತ್ತು ಸಂಶಯ, ಇದು 1.5 ವರ್ಷದಿಂದ 3 ವರ್ಷದವರೆಗೆ. ಉಪಕ್ರಮಿಸುವಿಕೆ ವರ್ಸಸ್ ಅಪರಾಧ, ಇದು 3 ರಿಂದ 6 ವರ್ಷದವರೆಗೆ. ನಾಲ್ಕನೆಯದು ಕಾರ್ಯಶೀಲತೆ ವರ್ಸಸ್ ಕೀಳರಿಮೆ, ಇದು 6 ರಿಂದ 12 ವರ್ಷದವರೆಗೆ. ಕೊನೆಯ ಹಂತ ಅನನ್ಯತೆ ವರ್ಸಸ್ ಪಾತ್ರ ನಿರ್ವಹಣೆ ಗೊಂದಲ, ಇದು 12 ರಿಂದ 20 ವರ್ಷಗಳವರೆಗೆ ನಡೆಯುತ್ತದೆ. ರಾಬರ್ಟ್ ಹ್ಯಾವಿಂಗ್ಹರ್ಸ್ಟ್ ಅವರ ಪ್ರಕಾರ ವಿಕಾಸಾತ್ಮಕ ಕಾರ್ಯಗಳನ್ನು ಇವರು ಪರಿಚಯಿಸಿದ್ದಾರೆ. ವೈಯಕ್ತಿಕ ಭಿನ್ನತೆಗಳು, ಅದರಲ್ಲಿ ಪ್ರಮುಖವಾಗಿ 2 ವಿಧಗಳಿವೆ. ಒಂದು ಅಂತರ್ಗತ ಭಿನ್ನತೆಗಳು, ಇನ್ನೊಂದು ವೈಯಕ್ತಿಕ ಭಿನ್ನತೆಗಳು. ಅಂತರ್ಗತ ಭಿನ್ನತೆಗಳು ಇದರಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ವಿವಿಧ ವಿಷಯಗಳಲ್ಲಿ ಕಂಡುಬರುವ ಭಿನ್ನತೆಯಾಗಿದೆ. ವೈಯಕ್ತಿಕ ಭಿನ್ನತೆಯಲ್ಲಿ ವ್ಯಕ್ತಿಗಳ ನಡುವೆ ಕಂಡುಬರುವ ಭಿನ್ನತೆಯಾಗಿದೆ. ಕಾರ್ಲ್ ಯುಂಗ್ ರವರ ಪ್ರಕಾರ ವ್ಯಕ್ತಿಗಳು ಅಂತರ್ಮುಖಿ, ಬಹಿರ್ಮುಖಿ ಮತ್ತು ಉಭಯಮುಖಿ ಅಂತ 3 ವಿಧಗಳಾಗಿ ವಿಂಗಡಿಸಿದ್ದಾರೆ. ಬುದ್ಧಿಶಕ್ತಿಯ ಪ್ರಮುಖ ಸಿದ್ಧಾಂತಗಳು ದ್ವಿಕಾರಕ ಸಿದ್ಧಾಂತ, ಬಹುಕಾರಕ ಸಿದ್ಧಾಂತ ಮತ್ತು ಸಮೂಹಕಾರಕ ಸಿದ್ಧಾಂತ. ದ್ವಿಕಾರಕ ಸಿದ್ಧಾಂತ ಚಾರ್ಲ್ಸ್ ಸ್ಪಿಯರ್ಮನ್ ಇವರ ಕೊಡುಗೆಯಾಗಿದೆ. ಇವರು ಬ್ರಿಟಿಷ್ ದೇಶದವರಾಗಿದ್ದಾರೆ. ಇದರಲ್ಲಿ ಪ್ರಮುಖ ಕಾರಕಗಳೆಂದರೆ G ಮತ್ತು S. ಬಹುಕಾರಕ ಸಿದ್ಧಾಂತ ಇದು ಅಮೆರಿಕದ ಮನೋವಿಜ್ಞಾನಿಯಾದ EL ಥಾಂಡೈಕರ ಕೊಡುಗೆಯಾಗಿದೆ. ಸಮೂಹಕಾರಕ ಸಿದ್ಧಾಂತ ಇದು LL ಥರ್ಸ್ಟನ್ ರವರ ಕೊಡುಗೆಯಾಗಿದೆ. ಬುದ್ಧಿಶಕ್ತಿಯ 3 ಆಯಾಮಗಳ ಸಿದ್ಧಾಂತ. ಬುದ್ಧಿಶಕ್ತಿ ಸಿದ್ಧಾಂತಗಳಲ್ಲಿ ಒಟ್ಟು 4.
ಇದು 4ನೇದು. ಬುದ್ಧಿಶಕ್ತಿಯ 3 ಆಯಾಮಗಳ ಸಿದ್ಧಾಂತ. ಇದನ್ನ ರಚನಾತ್ಮಕ ಮಾದರಿ ಸಿದ್ಧಾಂತ ಅಂತ ಕೂಡ ಕರೀತಾರೆ. ಇದನ್ನ ನೀಡಿದವರು ಜೆ.ಪಿ. ಗಿಲ್ಫರ್ಡ್. ಬುದ್ಧಿಶಕ್ತಿಯ ಪರೀಕ್ಷೆಗಳು ಪ್ರಮುಖವಾಗಿ 2. ಒಂದು ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳು, ಇನ್ನೊಂದು ಸಮೂಹ ಬುದ್ಧಿಶಕ್ತಿ ಪರೀಕ್ಷೆಗಳು. ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ 3 ವಿಧಗಳು. ಅವುಗಳೆಂದರೆ ಶಾಬ್ದಿಕ, ಅಶಾಬ್ದಿಕ ಮತ್ತು ಕಾರ್ಯಾತ್ಮಕ. ಇದರಲ್ಲಿ ಸ್ಟ್ಯಾನ್ಫೋರ್ಡ್ ಬೀನೆ ಪರೀಕ್ಷೆ ಮತ್ತು ಭಾಟಿಯಾ ಪರೀಕ್ಷೆ ಮತ್ತು ವೇಶ್ಲರ್ ಅವರ ಪರೀಕ್ಷೆ ಪ್ರಮುಖವಾದದ್ದಾಗಿದೆ. ಸಮೂಹ ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ 2 ವಿಧ. ಒಂದು ಶಾಬ್ದಿಕ, ಇನ್ನೊಂದು ಅಶಾಬ್ದಿಕ. ಈ ರೀತಿ ಪರೀಕ್ಷೆಯಲ್ಲಿ ರೆವೆನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್, ಅಹುಜಾರ್ ಅವರ ಪರೀಕ್ಷೆ, ಓಟಿಸ್ ರವರ ಪರೀಕ್ಷೆ ಪ್ರಮುಖವಾಗಿದೆ. ಶಾಬ್ದಿಕ ಪರೀಕ್ಷೆಗಳು ಇದರಲ್ಲಿ ಅಹುಜಾ ಸಮೂಹ ಪರೀಕ್ಷೆ, ವೆಶ್ಲರ್ ಶಾಬ್ದಿಕ ಪರೀಕ್ಷೆ, ಓಟಿಸ್ ಪರೀಕ್ಷೆ ಪ್ರಮುಖವಾಗಿದೆ. ಅಶಾಬ್ದಿಕ ಪರೀಕ್ಷೆಗಳಲ್ಲಿ ರೆವ್ನರ್ ಪ್ರೋಗ್ರೆಸಿವ್, ಆರ್ಮಿ ಬೀಟಾ, ಕೆಟಲ್ ಕಲ್ಚರಲ್, ಪ್ರೇಮ್ಲತಾ ಅಶಾಬ್ದಿಕ ಪರೀಕ್ಷೆ ಪ್ರಮುಖವಾಗಿದೆ. ಕಾರ್ಯಾತ್ಮಕ ಪರೀಕ್ಷೆಗಳು ಇದು ಕೇವಲ ವೈಯಕ್ತಿಕ ಪರೀಕ್ಷೆಯಾಗಿದ್ದು, ಇದರಲ್ಲಿ ಭಾಟಿಯಾ ಪರೀಕ್ಷೆ, ವೆಫ್ಲರ್ ಕಾರ್ಯನಿರ್ವಹಣಾ ಪರೀಕ್ಷೆ ಮತ್ತು ಅಲೆಕ್ಸಾಂಡರ್ ಪಾಸ್ ಅಲಾಂಗ್ ಪರೀಕ್ಷೆ ಪ್ರಮುಖವಾದದ್ದಾಗಿದೆ. ಅಭಿಕ್ಷಮತೆ ಅಥವಾ ಸಹಜ ಸಾಮರ್ಥ್ಯ ಅಥವಾ ಆಪ್ಟಿಟ್ಯೂಡ್. ವ್ಯಕ್ತಿ ಒಂದು ಕ್ಷೇತ್ರದಲ್ಲಿ ತೃಪ್ತಿಕರವಾಗಿ ಮುಂದುವರಿಯಲು ಕಾರಣವಾಗುವ ಆಂತರಿಕ ಶಕ್ತಿಯೇ ಅಭಿಕ್ಷಮತೆ. ಇತರರಿಗಿಂತ ಬೇಗನೆ ಕಲಿಯುವ ಸಾಮರ್ಥ್ಯ ಇದಾಗಿದೆ. ಮನೋಧೋರಣೆ, ಆಟಿಟ್ಯೂಡ್ ಅಥವಾ ಮನೋಭಾವ. ಸಂವೇಗಾತ್ಮಕ ವಸ್ತುವಿನಿಂದ ಕೂಡಿದ ವಿಚಾರ ಮೆಚ್ಚುಗೆಗಳೇ ಮನೋಧಾರಣೆ. ಆಸಕ್ತಿ ಅಥವಾ ಇಂಟ್ರೆಸ್ಟ್. ಆಸಕ್ತಿಯು ಅವಧಾನದ ತಾಯಿ. ಒಂದು ವಸ್ತು ಅಥವಾ ಒಂದು ಚಟುವಟಿಕೆಯ ಕಡೆ ಗಮನ ಹರಿಸುವಂತೆ ಮಾಡುವ ಪ್ರೇರಕ ಶಕ್ತಿಯೇ ಆಸಕ್ತಿ. ಮೌಲ್ಯಗಳು ಅಂದರೆ ವ್ಯಾಲ್ಯೂಸ್. ನಿರ್ದಿಷ್ಟ ವಸ್ತು, ಕ್ರಿಯೆ ಮತ್ತು ಸನ್ನಿವೇಶಗಳಿಗೆ ವ್ಯಕ್ತಿಗಳು ಮತ್ತು ಸಮೂಹಗಳು ನೀಡುವ ಬೆಲೆಗೆ ಸಂಬಂಧಿಸಿದ ಅದ್ವಿತೀಯ ಶಾಬ್ದಿಕ ಪರಿಕಲ್ಪನೆಗಳೇ ಮೌಲ್ಯಗಳು. ಮೌಲ್ಯಗಳ ಅಧ್ಯಯನ ಸಾಧನ ರೂಪಿಸಿದವರು ಅಲ್ಫೋರ್ಡ್ ವರ್ನೋನ್ ಮತ್ತು ಲೆಂಜೆ. ವಿಶಿಷ್ಟ ಮಕ್ಕಳ ಶಿಕ್ಷಣ, ಎಜುಕೇಟಿಂಗ್ ಎಕ್ಸೆಪ್ಷನಲ್ ಚಿಲ್ಡ್ರನ್ ಪುಸ್ತಕ. ಇದನ್ನು ಬರೆದವರು ಸ್ಯಾಮ್ಯುಯಲ್ ಎ ಕಿರ್ಕ್. ಪ್ರತಿಭಾನ್ವಿತ ಮಕ್ಕಳು ಒಂದು ಉಪಯುಕ್ತ ಕ್ಷೇತ್ರದಲ್ಲಿ ನಿರಂತರವಾಗಿ ವಿಶಿಷ್ಟ ಸಾಧನೆ ತೋರಬಲ್ಲ ವ್ಯಕ್ತಿ. ಸಂಪದೀಕರಣ ಕಾರ್ಯಕ್ರಮ, ವೇಗವರ್ಧನೆ, ಸಾಮರ್ಥ್ಯಾನುಸಾರ ಗುಂಪು ರಚನೆ, ನವೋದಯ ಶಾಲೆ, ರಾಷ್ಟ್ರೀಯ ಪ್ರತಿಭಾನ್ವೇಷಣಾ ಕಾರ್ಯಕ್ರಮ. ಮಂದಗತಿ, ನಿಧಾನಗತಿಯಲ್ಲಿ ಕಲಿಯುವವರು, 85% ಕಡಿಮೆ ಸೂಚ್ಯಂಕವನ್ನು ಪಡೆದವರು, ಕಲಿಕೆಯಲ್ಲಿ ಶೈಕ್ಷಣಿಕ ಸಾಧನೆಯಲ್ಲಿ ಹಿಂದುಳಿದ ಮಕ್ಕಳಾಗಿರುತ್ತಾರೆ. ಇವರಿಗೆ ಸ್ಥಿತಿಸ್ಥಾಪಕ ಪಠ್ಯಕ್ರಮ, ಪರಿಹಾರ ಶಿಕ್ಷಣ ಮತ್ತು ವಿಶೇಷ ಬೋಧನಾ ವಿಧಾನಗಳನ್ನು ನೀಡಲಾಗುತ್ತದೆ. ಮಾನಸಿಕ ಸವಾಲುಗಳುಳ್ಳ ಮಕ್ಕಳು, ಇವರು 0ಯಿಂದ 75 ಸೂಚ್ಯಂಕ ವ್ಯಾಪ್ತಿಯಲ್ಲಿ ಬರುತ್ತಾರೆ. ಇವರಲ್ಲಿ ಪ್ರಮುಖವಾಗಿ 3 ರೀತಿ ವಿಂಗಡಿಸಲಾಗಿದೆ. ಆಶ್ರಿತ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳು, ಇವರು 25ಕ್ಕಿಂತ ಕಡಿಮೆ ಸೂಚ್ಯಂಕವನ್ನು ಹೊಂದಿರುತ್ತಾರೆ. ತರಬೇತಿ ಪಡೆಯಬಲ್ಲ ಮಾನಸಿಕ ಉಳ್ಳ ಮಕ್ಕಳು, ಇವರು 26ರಿಂದ 50 ಸೂಚ್ಯಂಕ ವ್ಯಾಪ್ತಿಯನ್ನು ಹೊಂದಿರುತ್ತಾರೆ. ಶಿಕ್ಷಣಾರ್ಹ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳು, ಇವರು 51ರಿಂದ 75 ಸೂಚ್ಯಂಕ ವ್ಯಾಪ್ತಿಯನ್ನು ಹೊಂದಿರುತ್ತಾರೆ. ಆವಾಗಲೇ ನಾನು SR ಅಂತ ಹೇಳ್ತಿದ್ನಲ್ಲ, SR ಕಾರಕಗಳು ಅಂತ. ಎಸ್ ಅಂದರೆ ಸ್ಟಿಮ್ಯುಲಸ್ ಅಂದರೆ ಉದ್ದೀಪನ, ಆರ್ ಅಂದರೆ ರೆಸ್ಪಾನ್ಸ್ ಅಂದರೆ ಅನುಕ್ರಿಯೆ. ಅಪೂರ್ಣ ಸಾಧಕರು ಅಂದರೆ ಹೆಚ್ಚು ಬೌದ್ಧಿಕ ಸಾಮರ್ಥ್ಯ ಹೊಂದಿರುವ ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆ ತುಂಬಾ ಕಡಿಮೆ ಆಗಿದ್ದರೆ ಅವರನ್ನು ಅಪೂರ್ಣ ಸಾಧಕರು ಎನ್ನುತ್ತೇವೆ.
ಕಲಿಕೆಯ ಸವಾಲುಗಳುಳ್ಳ ಮಕ್ಕಳು. ಇವರು ಕಲಿಕೆಯಲ್ಲಿ ಸೀಮಿತ ಸಾಮರ್ಥ್ಯವುಳ್ಳ ಮಕ್ಕಳನ್ನು ಕಲಿಕೆಯ ಸಾಮರ್ಥ್ಯವುಳ್ಳ ಮಕ್ಕಳಂತ ಪರಿಗಣಿಸ್ತಾರೆ. ಅಂದರೆ ಎಕ್ಸಾಂಪಲ್, ಬಿ ಬದಲು ಡಿ ಬರೆಯುವುದು, ಪಿ ಬದಲು ಕ್ಯೂ ಬರೆಯುವುದು, ನ ಬದಲು ಟ ಬರೆಯುವುದು, ವೇರ್ ಬದಲು ಹಿಯರ್ ಅಂತ ಬರೆಯುವುದು, ವಾಸ್ಗೆ ಸಾ ಅಂತ. ಈ ರೀತಿ ಅನುಕ್ರಮಣಿಕೆ ಹೇಳುವಲ್ಲಿ ತೊಂದರೆಗಳು, ಈ ರೀತಿ ತೊಂದರೆಯನ್ನು ಅನುಭವಿಸುವ ಮಕ್ಕಳನ್ನು ಕಲಿಕೆಯ ಸವಾಲುಗಳುಳ್ಳ ಮಕ್ಕಳು ಅಂತ ಕನ್ಸಿಡರ್ ಮಾಡ್ತಾರೆ. ಡೈಲೆಕ್ಸಿಯಾ ಅಂದ್ರೆ ಓದಿನ ದೌರ್ಬಲ್ಯ ಹೊಂದಿರುವ ಮಕ್ಕಳು. ಡಿಸ್ಗ್ರಾಫಿಯಾ ಅಂದ್ರೆ ಬರವಣಿಗೆ ದೌರ್ಬಲ್ಯ. ಡಿಸ್ಕ್ಯಾಲ್ಕ್ಯುಲಿಯಾ ಅಂದರೆ ಅಂಕಗಣಿತ ದೌರ್ಬಲ್ಯವುಳ್ಳ ಮಕ್ಕಳು. ಡಿಸ್ಫಾಸಿಯಾ ಅಂದರೆ ಭಾಷಾ ನ್ಯೂನತೆ ಉಳ್ಳ ಮಕ್ಕಳು. ಡಿಸ್ಫ್ರೆಕ್ಸಿಯಾ ಅಂದರೆ ದೈಹಿಕ ನ್ಯೂನತೆಯುಳ್ಳ ಮಕ್ಕಳು. ಕಲಿಕಾ ಸಿದ್ಧಾಂತಗಳು. ಸಂವೇದನಾ ಗತಿ ಕಲಿಕೆ ಅಥವಾ ಸಂಪರ್ಕವಾದ ಅಥವಾ ಪ್ರಯತ್ನ ಪ್ರಮಾದ ಕಲಿಕೆ. ಇದನ್ನು ಅಮೆರಿಕದ ಎಡ್ವರ್ಡ್ ಎಲ್ ಥಾರ್ನ್ಡೈಕ್ ಅವರು ನೀಡಿದ್ದಾರೆ. ಇವರ ಪುಸ್ತಕ ಶೈಕ್ಷಣಿಕ ಮನೋವಿಜ್ಞಾನ. ನಿರ್ದಿಷ್ಟ ಉದ್ದೀಪಕ ಮತ್ತು ನಿರ್ದಿಷ್ಟ ಅನುಕ್ರಿಯೆಗಳ ನಡುವೆ ಸಂಪರ್ಕ ಏರ್ಪಡಿಸುವ ಪ್ರಕ್ರಿಯೆ ಕಲಿಕೆಯಾಗಿದೆ. ಥಾರ್ನ್ಡೈಕ್ ರವರು ಬೆಕ್ಕಿನ ಮೇಲೆ ಪ್ರಯೋಗವನ್ನು ಮಾಡಿದ್ದಾರೆ. ಇವರು ಬೆಕ್ಕು, ಸಮಸ್ಯಾ ಪೆಟ್ಟಿಗೆ ಮತ್ತು ಮೀನಿನ ಮೇಲೂ ಕೂಡ ಪ್ರಯೋಗವನ್ನು ಮಾಡಿದ್ದಾರೆ. ಅನುಪಯುಕ್ತ ಅನುಕ್ರಿಯೆಗಳು ಅನೇಕ ಪ್ರಯತ್ನಗಳಲ್ಲಿ ನಿಧಾನವಾಗಿ ತ್ಯಜಿಸಲ್ಪಟ್ಟು ಸೂಕ್ತ ಅನುಕ್ರಿಯೆ ಆಯಲ್ಪಟ್ಟು ಉದ್ದೀಪಕಕ್ಕೆ ಬಂಧಿಸಲ್ಪಡುತ್ತದೆ. ಪ್ರಮುಖ ಕಲಿಕಾ ನಿಯಮಗಳೆಂದರೆ ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ ಮತ್ತು ಪರಿಣಾಮ ನಿಯಮ. ಅಭಿಜಾತ ಅನುಬಂಧನ ಅಥವಾ ಸಾಂಪ್ರದಾಯಿಕ ಅನುಬಂಧನ ಅಥವಾ ಶಾಸ್ತ್ರೀಯ ಅನುಬಂಧನ ಅಥವಾ ಸೋಪಾದಿತ ಅನುಬಂಧನ ಅಥವಾ ಸಾಂಕೇತಿಕ ಸಂಜ್ಞಾ ಅಥವಾ ಶಾಸ್ತ್ರೀಯ ಕಲಿಕೆ. ಇದನ್ನು ನೀಡಿದವರು ರಷ್ಯಾದ ಮನೋವಿಜ್ಞಾನಿ ಇವಾನ್ ಪೆಟ್ರೋವಿಚ್ ಪಾವ್ಲೋವ್ ರವರು. ಇವರು ನಾಯಿಯ ಮೇಲೆ ಪ್ರಯೋಗವನ್ನು ಮಾಡಿದ್ದಾರೆ. ಅಲ್ಲದೆ ಆಹಾರ, ಜೊಲ್ಲು, ಗಂಟೆಯ ಶಬ್ದ ಇದರ ಮೇಲೆ ಪ್ರಯೋಗವನ್ನು ನಡೆಸಿದ್ದಾರೆ. ತಟಸ್ಥ ಉದ್ದೀಪಕ, ಗಂಟೆಯ ಶಬ್ದ ಸ್ವಾಭಾವಿಕ ಉದ್ದೀಪನದೊಂದಿಗೆ ಜೊತೆಗೂಡುವುದರಿಂದ ಅದು ಸ್ವಾಭಾವಿಕ ಉದ್ದೀಪನದ ಎಲ್ಲ ಗುಣಗಳನ್ನು ಪಡೆದುಕೊಳ್ಳುತ್ತದೆ. ಜೀವಿ ಸ್ವಾಭಾವಿಕವಾಗಿ ತೋರುವ ಯಾವುದೇ ಅನುಕ್ರಿಯೆಯನ್ನು ನಾವು ಇಚ್ಛಿಸುವ ಉದ್ದೀಪನಕ್ಕೆ ಬಂಧಿಸಬಹುದು. ಇದು ಉದ್ದೀಪಕ ಕೇಂದ್ರಿತ ಕಲಿಕೆಯಾಗಿದೆ. ಉದ್ದೀಪಕದ ಬದಲಾವಣೆ ಕಲಿಕೆ ಇದಾಗಿದೆ ಅಂತ ಪಾವ್ಲೋವ್ ರವರು ತಮ್ಮ ಪ್ರಯೋಗಗಳ ಮೂಲಕ ಇದನ್ನು ಸಾಬೀತುಪಡಿಸಿದ್ದಾರೆ. ಸ್ವಚ್ಛತೆ, ಈ ಹಿರಿಯರನ್ನು ಗೌರವಿಸುವುದು, ವಿಧೇಯತೆ, ಶಿಸ್ತು, ಸಮಯ ಪಾಲನೆ, ಪ್ರಾಣಿಗಳಿಗೆ ತರಬೇತಿ ನೀಡುವಲ್ಲಿ ಈ ಕಲಿಕೆ ತುಂಬಾ ಉಪಯೋಗಕಾರಿಯಾಗಿದೆ. ಮೂರನೆಯದು ಕ್ರಿಯಾಜನ್ಯ ಅನುಬಂಧನ ಅಥವಾ ಪುಷ್ಟೀಕರಣ ಸಿದ್ಧಾಂತ ಅಥವಾ ಉದ್ದೀಪನ ಅನುಕ್ರಿಯೆ ಕಲಿಕೆ ಅಥವಾ ಕಾರ್ಯ ಸರಣಿವಾದ ಅಥವಾ ಕ್ರಿಯಾಪ್ರಸೂತ ಕಲಿಕೆ. ಈ ಕಲಿಕೆಯನ್ನು ನೀಡಿದವರು ಅಮೆರಿಕದ ಮನೋವಿಜ್ಞಾನಿ ಬಿ.ಎಫ್. ಸ್ಕಿನ್ನರ್. ಇವರ ಪ್ರಮುಖ ಪುಸ್ತಕದ ಹೆಸರು ಕಲಿವಿನ ವಿಜ್ಞಾನ ಮತ್ತು ಬೋಧನೆಯ ಕಲೆ. ಇವರು ಪಾರಿವಾಳ ಮತ್ತು ಇಲಿಗಳ ಮೇಲೆ ಪ್ರಯೋಗವನ್ನು ನಡೆಸಿದ್ದಾರೆ. ಇವರ ಸ್ಕಿನ್ನರ್ ಪೆಟ್ಟಿಗೆ, ಬಿಲ್ಲೆ, ಆಹಾರ ಮೇಲೆ ತಮ್ಮ ಪ್ರಯೋಗಗಳ ಪರಿಣಾಮವನ್ನು ತಿಳಿಸಿದ್ದಾರೆ. ಪುನರ್ಬಲನ ಅಥವಾ ಪುಷ್ಟೀಕರಣದಿಂದ ಕಲಿಕೆ ಬಲಗೊಳ್ಳುತ್ತದೆ. ಇದು ಅನುಕ್ರಿಯೆ ಕೇಂದ್ರಿತ ಕಲಿಕೆ, ಅನುಕ್ರಿಯೆ ಬದಲಾವಣೆ ಕಲಿಕೆ, ಕಾರ್ಯಕ್ರಮಾನ್ವಯ ಕಲಿಕಾ ವಿಧಾನ ಅಂತ ಇದು ಸ್ಕಿನ್ನರ್ ಅವರ ಕೊಡುಗೆಯಾಗಿದೆ. ಒಳನೋಟ ಕಲಿಕೆ ಅಥವಾ ಅಂತರ್ದೃಷ್ಟಿ ಕಲಿಕೆ. ಇದನ್ನು ನೀಡಿದವರು ಜರ್ಮನಿಯ ಮನೋವಿಜ್ಞಾನಿ ಊಲ್ಫ್ ಗ್ಯಾಂಗ್ ಕೊಹ್ಲರ್. ಇವರ ಪ್ರಸಿದ್ಧ ಪುಸ್ತಕ ಮಂಗಗಳ ಮಾನಸಿಕತೆ. ಇವರು ಸುಲ್ತಾನ್ ಎಂಬ ಚಿಂಪಾಂಜಿಯ ಮೇಲೆ ಪ್ರಯೋಗವನ್ನು ಮಾಡಿದರು. ಬಿಡಿ ಬಿಡಿಯಾಗಿ ಕಲಿಯುವುದಕ್ಕಿಂತ ಸಮಗ್ರವಾಗಿ ಇಡಿಯಾಗಿ ಕಲಿಯುವುದು ಉತ್ತಮ ಅಂತ ಇವರು ತಮ್ಮ ಪ್ರಯೋಗಗಳ ಮೂಲಕ ತಿಳಿಸಿದ್ದಾರೆ. ಅರ್ಥಪೂರ್ಣ ಸ್ವೀಕಾರ ಕಲಿಕೆ. ಇದನ್ನು ಡೇವಿಡ್ ಪಿ. ಅಸುಬೆಲ್ ಅವರು ನೀಡಿದ್ದಾರೆ. ಇದರಲ್ಲಿ ಕಲಿಯುವ ವಸ್ತು ಅರ್ಥವತ್ತಾಗುವಂತೆ ಮಾಡುವುದೇ ಈ ಕಲಿಕೆಯ ಗುರಿಯಾಗಿದೆ.
ಅರ್ಥಪೂರ್ಣ ಸ್ವೀಕಾರ ಕಲಿಕೆ ನೀಡಿದವರು ಡೇವಿಡ್ ಪಿ ಅಸುಬೆಲ್. ಈ ಕಲಿಕೆಯ ಪ್ರಮುಖ ಗುರಿ ಅಂದ್ರೆ ಕಲಿಯುವ ವಸ್ತು ಅರ್ಥವತ್ತಾಗುವಂತೆ ಮಾಡುವುದೇ ಈ ಕಲಿಕೆಯ ಗುರಿಯಾಗಿದೆ. ಅನ್ವೇಷಣಾ ಕಲಿಕೆ, ಇದನ್ನು ನೀಡಿದವರು ಜಿರೋಮ್ ಬ್ರೂನರ್ ಅವರು ಅಂತ. ಇವರ ಪ್ರಮುಖ ಪುಸ್ತಕ ಬೋಧನೆಯ ಕಾರ್ಯಗಳು. ಅನ್ವೇಷಣಾ ಕಲಿಕೆಯಲ್ಲಿ ಸೀಮಿತ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿ ಸ್ವತಃ ಕಲಿಯುವ ಸನ್ನಿವೇಶವಾಗಿದೆ. ವೀಕ್ಷಣಾ ಕಲಿಕೆ ಅಥವಾ ಮಾದರಿ ನಿರ್ಮಾಣ ತತ್ವ ಅಥವಾ ಯತ್ನರಹಿತ ಕಲಿಕೆ, ಇದನ್ನು ನೀಡಿದವರು ಆಲ್ಬರ್ಟ್ ಬಂಡೂರ್ ರವರು. ಇದರಲ್ಲಿ ಶುಭ ಹಾರೈಕೆ, ಊಟ ಮಾಡುವುದು, ಉಡುಪು ಧರಿಸುವುದು ಮುಂತಾದವುಗಳು. ಆಲ್ಬರ್ಟ್ ಬಂಡೂರ್ ಅವರು ಹಾವು, ನಾಯಿ ಮತ್ತು ಕತ್ತಲೆಗಳ ಭಯ ಹೋಗಲಾಡಿಸಲು ಈ ಪ್ರಯೋಗವನ್ನು ಮಾಡಿದ್ದಾರೆ. ಪ್ರಭುತ್ವ ಕಲಿಕೆ, ಇದನ್ನು ನೀಡಿದವರು ಬೆಂಜಮಿನ್ ಬ್ಲೂಮ್. ಇದರಲ್ಲಿ ನಿಧಾನವಾಗಿ ಕಲಿಯುವ ಮಕ್ಕಳಿಗೆ ಹೆಚ್ಚು ಪಟ್ಟು ಸಮಯ ಕೊಟ್ಟರೆ ಅವರು ಕಲಿಯುತ್ತಾರೆ ಎಂಬುದನ್ನು ತಿಳಿಸುವ ಸಿದ್ಧಾಂತವಾಗಿದೆ. ವ್ಯಕ್ತಿತ್ವ ಪರೀಕ್ಷೆಗಳು, ಅದರಲ್ಲಿ ವಸ್ತುನಿಷ್ಠ ಪರೀಕ್ಷೆಗಳು. ಅದರಲ್ಲಿ ಪ್ರಮುಖವಾಗಿ 3 ವಿಧಗಳು. 1 ಆತ್ಮಚರಿತ್ರೆ, 2 ವ್ಯಕ್ತಿ ಅಧ್ಯಯನ, 3 ಸಂದರ್ಶನ. ವ್ಯಕ್ತಿ ಪರೀಕ್ಷೆಯಲ್ಲಿ ಎರಡನೆಯ ವಿಧ ಅಂದ್ರೆ ವಸ್ತುನಿಷ್ಠ ಪರೀಕ್ಷೆ. ವಸ್ತುನಿಷ್ಠ ಪರೀಕ್ಷೆಯಲ್ಲಿ ಪ್ರಮುಖವಾಗಿ 5 ವಿಧಗಳು. 1 ವೀಕ್ಷಣೆ, ಇನ್ನೊಂದು ದರ್ಜಾ ಮಾಪನಿಗಳು, 3ನೇದು ತಪಶೀಲು ಪಟ್ಟಿಗಳು, 4 ಸಾಂದರ್ಭಿಕ ಪರೀಕ್ಷೆ, 5ನೇದು ಕ್ಯೂ ವಿಂಗಡಣೆ. ವ್ಯಕ್ತಿತ್ವ ಪರೀಕ್ಷೆಗಳಲ್ಲಿ 3ನೆಯ ಪರೀಕ್ಷೆ ಪ್ರಕ್ಷೇಪಣಾ ತಂತ್ರಗಳು. ಇದರಲ್ಲಿ ಪ್ರಮುಖವಾಗಿ 2 ವಿಧಗಳು. 1 ವಿಷಯ ಸಂಪ್ರತ್ಯಕ್ಷಣ ಪರೀಕ್ಷೆ, ಥಿಮ್ಯಾಟಿಕ್ ಅಪ್ರಿಸೆಪ್ಷನ್ ಟೆಸ್ಟ್ ಅಂದ್ರೆ ಟ್ಯಾಟ್. 2ನೇದು ರೋಶಾಕ್ ಮಸಿ ಗುರುತು ಪರೀಕ್ಷೆ, 3ನೇದು ವಾಕ್ಯ ಪೂರೈಕೆ ಪರೀಕ್ಷೆ ಮತ್ತು 4ನೇದು ಪದ ಸಂಯೋಜನೆ ಪರೀಕ್ಷೆ. ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಪ್ರಮುಖವಾಗಿ 3 ವಿಧಗಳು. ಅವುಗಳೆಂದರೆ ವಸ್ತುನಿಷ್ಠ ಪರೀಕ್ಷೆಗಳು, 2ನೇದು ವಸ್ತುನಿಷ್ಠ ಪರೀಕ್ಷೆಗಳು, ವ್ಯಕ್ತಿತ್ವ ಪರೀಕ್ಷೆಯಲ್ಲಿ 1ನೇದು ವ್ಯಕ್ತಿನಿಷ್ಠ, 2ನೇದು ವಸ್ತುನಿಷ್ಠ ಪರೀಕ್ಷೆ, 3ನೇದು ಪ್ರಕ್ಷೇಪಣಾ ತಂತ್ರಗಳು. ರಕ್ಷಣಾ ತಂತ್ರಗಳು, 1ನೇದು ಆಕ್ರಮಣ ಆಧಾರಿತ ರಕ್ಷಣಾ ತಂತ್ರಗಳು. ಇದರಲ್ಲಿ ಸ್ಥಾನ ಬದಲಿ ಬಲಿಪಶುವಾಗುವಿಕೆ. ಈ ಹಂತದಲ್ಲಿ ತನ್ನ ಕೋಪವನ್ನು ಇತರರ ಮೇಲೆ ವ್ಯಕ್ತಪಡಿಸುವುದು. ಅಂದರೆ ಮುಖ್ಯೋಪಾಧ್ಯಾಯರಿಂದ ಬಯಸಿಕೊಂಡು ಶಿಕ್ಷಕ ತರಗತಿಯ ವಿದ್ಯಾರ್ಥಿಯ ಮೇಲೆ ರೇಗುತ್ತಾನೆ. 2ನೇದು ಆತ್ಮನಿಂದನೆ. ಇದರಲ್ಲಿ ತನ್ನ ಕೋಪವನ್ನು ತನ್ನೆಡೆಗೆ ತಿರುಗಿಸಿಕೊಂಡು ಆತ್ಮನಿಂದನೆಗೆ ಒಳಗಾಗುತ್ತಾನೆ. ತನ್ನ ಹಣೆ ಬರಹವೇ ಇಷ್ಟು, ನನ್ನ ಅದೃಷ್ಟವೇ ಇಷ್ಟು, ನಾನು ಪಾಪಿ, ಈ ರೀತಿಯ ಭಾವನೆಗಳು ಬರುವಂತಹ ಹಂತವಾಗಿದೆ. 3ನೇದು ಸ್ವತಂತ್ರವಾಗಿ ತೇಲುತ್ತಿರುವ ಕೋಪ, ಅಂದರೆ ಎದುರಿಗೆ ಸಿಕ್ಕವರನ್ನೆಲ್ಲ ಬೈಯುವುದು. ಈ 3 ಹಂತಗಳು ಆಕ್ರಮಣ ಆಧಾರಿತ ರಕ್ಷಣಾ ತಂತ್ರದ 3 ವಿಧಗಳಾಗಿವೆ. 2ನೇದು ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರಗಳು. ಅದರಲ್ಲಿ 1ನೇದು ಪ್ರಕ್ಷೇಪಣೆ, ಅಂದರೆ ತನ್ನ ವೈಫಲ್ಯಗಳನ್ನು ಒಪ್ಪಿಕೊಳ್ಳುವ ಬದಲು ಇದೇ ವೈಫಲ್ಯಗಳು ಇತರರಲ್ಲಿ ಇವೆ ಎಂದು ತೋರಿಸಲು ಬಳಸುವ ರಕ್ಷಣಾ ತಂತ್ರವಾಗಿದೆ. ಉದಾಹರಣೆಗೆ, ನಕಲು ಮಾಡುವಾಗ ಸಿಕ್ಕ ವಿದ್ಯಾರ್ಥಿ ನನ್ನ ಗೆಳೆಯನು ನಕಲು ಮಾಡುತ್ತಿದ್ದಾನೆಂದು ಹೇಳುವುದು. ಉದಾಹರಣೆಗೆ, ಲಂಚ ತೆಗೆದುಕೊಂಡ ವ್ಯಕ್ತಿ ಎಲ್ಲರೂ ಲಂಚ ತೆಗೆದುಕೊಳ್ಳುತ್ತಾರೆಂದು ಹೇಳುವುದು. ಪರೀಕ್ಷೆಯಲ್ಲಿ ಫೇಲಾದ ವಿದ್ಯಾರ್ಥಿ ತನ್ನ ಹಾಗೆ ಬಹಳ ವಿದ್ಯಾರ್ಥಿಗಳು ಫೇಲಾಗಿದ್ದಾರೆಂದು ಹೇಳುವುದು. ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರದಲ್ಲಿ 2ನೆಯ ವಿಧ ತರ್ಕ ಸಮ್ಮತವಾಗಿಸುವಿಕೆ. ಅಂದರೆ ತನ್ನ ಅಸಮರ್ಥತೆಗಳನ್ನು ಒಪ್ಪಿಕೊಳ್ಳದೆ ತನ್ನ ಸೋಲಿಗೆ ಸಮ್ಮತವಾದ ಕಾರಣಗಳನ್ನು ನೀಡುವ ರಕ್ಷಣಾ ತಂತ್ರ. ಇದಕ್ಕೆ ಉದಾಹರಣೆ ಅಂದರೆ ಪಂದ್ಯದಲ್ಲಿ ಸೋತ ವ್ಯಕ್ತಿ ತನ್ನ ಸೋಲಿಗೆ ತೀರ್ಪುಗಾರರೇ ಕಾರಣ ಎಂದು ಹೇಳುವುದು. ಪರೀಕ್ಷೆಯಲ್ಲಿ ಸರಿಯಾಗಿ ಉತ್ತರಿಸಿದ ವಿದ್ಯಾರ್ಥಿ ಪ್ರಶ್ನೆ ಪತ್ರಿಕೆ ಸರಿಯಾಗಿಲ್ಲವೆಂದು ದೂರುವುದು. ಪರೀಕ್ಷೆಯಲ್ಲಿ ಫೇಲಾದ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲವೆಂದು ಹೇಳುವುದು ಇವುಗಳಿಗೆ ಉದಾಹರಣೆಯಾಗಿದೆ. ಹುಳಿ ದ್ರಾಕ್ಷಿ, ಸಿಹಿ ನಿಂಬೆ ತಂತ್ರಗಳು ಈ ತರ್ಕಸಮ್ಮತ ಪರೀಕ್ಷೆಯಲ್ಲಿ ಬರುತ್ತೆ. ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರಗಳಲ್ಲಿ 3ನೆಯ ಹಂತ ಹಿಮ್ಮರಳುವಿಕೆ ಅಥವಾ ಪ್ರತಿಗಮನ. ಇದರಲ್ಲಿ
ಅಡಚಣೆಯನ್ನು ನಿವಾರಿಸಲು ತನ್ನ ವಯಸ್ಸು ಮತ್ತು ಪ್ರೌಢತೆಯ ಮಟ್ಟವನ್ನು ಬಿಟ್ಟು ಬಾಲ್ಯ ಸಹಜವಾದ ವರ್ತನೆಯನ್ನು ತೋರುವುದನ್ನು ಪ್ರತಿಗಮನ ಎನ್ನುತ್ತೇವೆ. ಉದಾಹರಣೆಗೆ, ಹೆಬ್ಬೆರಳು ಚೀಪುವುದು, ಚಿಕ್ಕ ಮಗುವಿನಂತೆ ಮಾತನಾಡುವುದು, ಹಾಸಿಗೆ ಒದ್ದೆ ಮಾಡುವುದು, ಅಭ್ಯಾಸ ಮಾಡದ ಮಗು ಅಳುವುದು, ತಲೆನೋವು, ಕಾಯಿಲೆ ಇದೆ ಎಂದು ಹೇಳುವುದು. 4ನೇದು ಹಗಲುಗನಸು ಕಾಣುವಿಕೆ ಅಥವಾ ಭ್ರಮೆ. ಇದರಲ್ಲಿ ಯಾವ ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಿಯು ಭೌತಿಕ ಪ್ರಪಂಚದಲ್ಲಿ ತೃಪ್ತಿಪಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲವೋ ಅವುಗಳನ್ನು ಕನಸಿನ ಲೋಕದಲ್ಲಿ ತೃಪ್ತಿಪಡಿಸಿಕೊಳ್ಳಲು ಬಯಸುವುದು. 5ನೆಯ ಹಂತ ದಮನ ಅಥವಾ ಅಡಗಿಸುವಿಕೆ. ಇದರಲ್ಲಿ ವ್ಯಕ್ತಿಯಲ್ಲಿ ಉದ್ವೇಗವನ್ನುಂಟು ಮಾಡುವ ಆಲೋಚನೆಗಳನ್ನು ಮನಸ್ಸಿನ ಜಾಗೃತ ಭಾಗದಿಂದ ಅಜಾಗೃತ ಭಾಗಕ್ಕೆ ತಳ್ಳಲ್ಪಡುವ ಪ್ರಕ್ರಿಯೆಯೇ ದಮನವಾಗಿದೆ. ದಮನ ಅಂದರೆ ಹಿತಕರವಲ್ಲದ ನೆನಪುಗಳನ್ನು ತನಗರಿವಿಲ್ಲದಂತೆ ಸುಪ್ತ ಮನಸ್ಸಿನೊಳಕ್ಕೆ ತಳ್ಳುವುದು. ಅದಮಿಡುವುದು ಅಂದರೆ ವ್ಯಕ್ತಿ ಪ್ರಜ್ಞಾಪೂರ್ವಕವಾಗಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಇಚ್ಛಿಸದಿರುವುದು, ಪ್ರಯತ್ನಪೂರ್ವಕವಾಗಿ ಸುಪ್ತ ಮನಸ್ಸಿನೊಳಕ್ಕೆ ತಳ್ಳುವುದಾಗಿದೆ. ರಕ್ಷಣಾ ತಂತ್ರದ 3ನೇ ವಿಧಾನ ಅಂದರೆ ಒಪ್ಪಂದ ತತ್ವಾಧಾರಿತ ರಕ್ಷಣಾ ತತ್ವಗಳು. ಅದರಲ್ಲಿ ಪ್ರಮುಖವಾಗಿ 3 ವಿಧಗಳು. 1ನೇದು ತಾದಾತ್ಮ್ಯ ಹೊಂದುವಿಕೆ ಅಥವಾ ಅನನ್ಯತೆ. ಇದರಲ್ಲಿ ಯಶಸ್ವಿ ವ್ಯಕ್ತಿ ಅಥವಾ ಒಂದು ಪ್ರಸಿದ್ಧ ಸಂಸ್ಥೆಯೊಂದಿಗೆ ಸಂಬಂಧ ಕಲ್ಪಿಸಿಕೊಂಡು ಗುರುತಿಸಿಕೊಳ್ಳುವ ತಂತ್ರ. ಉದಾಹರಣೆಗೆ, ವಿಜ್ಞಾನಿ, ಕವಿ, ಕಲಾವಿದರನ್ನು ಮಾದರಿಯಾಗಿ ಪರಿಗಣಿಸಿ ಅವರಂತಾಗಲು ಬಯಸುವುದು. 2ನೇದು ಉದಾತ್ತೀಕರಣ ಅಥವಾ ಸಾಮಾಜೀಕರಣ. ಇದರಲ್ಲಿ ವ್ಯಕ್ತಿಯು ಸಮಾಜ ಒಪ್ಪುವ ರೀತಿಯಲ್ಲಿ ತನ್ನ ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸುವುದೇ ಉದಾತ್ತೀಕರಣ. ಉದಾಹರಣೆಗೆ ಅಂದರೆ, ಸ್ವಂತ ಮಕ್ಕಳನ್ನು ಹೊಂದಿರದ ಮಹಿಳೆ ಶಾಲಾ ಮಕ್ಕಳಿಗೆ ಪ್ರೀತಿ ತೋರಿಸುವುದು, ಹದಿಹರೆಯದ ಲೈಂಗಿಕ ಬಯಕೆಗಳನ್ನು ಪ್ರೇಮ ಕವನಗಳ ಮೂಲಕ ವ್ಯಕ್ತಪಡಿಸುವುದು. ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳಲ್ಲಿ 3ನೇಯದು ಪರಿಹಾರ. ಪರಿಹಾರದಲ್ಲಿ 3 ವಿಧಗಳು. 1 ನೇರ ಪರಿಹಾರ, 2ನೇಯದು ಪರೋಕ್ಷ ಪರಿಹಾರ, 3ನೇಯದು ಬದಲಿ ಪರಿಹಾರ. ನೇರ ಪರಿಹಾರ ಅಂದರೆ ಒಂದು ಕ್ಷೇತ್ರದಲ್ಲಿರುವ ತನ್ನ ನಿರ್ದಿಷ್ಟ ಕೊರತೆಯನ್ನು ಅದೇ ಕ್ಷೇತ್ರದಲ್ಲಿಯೇ ಶ್ರಮ ವಹಿಸಿ ಸಾಧಿಸುವುದು. ಗ್ರೀಸ್ನ ಡೆಮಾಸ್ತನಿಸ್ ತನ್ನ ಉಗ್ಗುವಿಕೆಯನ್ನು ಪರಿಹರಿಸಿಕೊಂಡು ಪ್ರಸಿದ್ಧ ವಾಗ್ಮಿಯಾದ. ಪರೋಕ್ಷ ಪರೀಕ್ಷೆ ಅಂದರೆ ವ್ಯಕ್ತಿ ತಾನು ನೇರವಾಗಿ ಸಾಧಿಸಲಾಗದ್ದನ್ನು ಇನ್ನೊಬ್ಬರ ಸಾಧನೆಯಲ್ಲಿ ನೋಡಿ ಸಂತೋಷ ಪಡುವುದು. ಅಂದರೆ ವೈದ್ಯನಾಗಬೇಕೆಂದಿದ್ದ ತಂದೆ ಸಾಧಿಸಲಾಗದೆ ತನ್ನ ಮಗ ವೈದ್ಯನಾದಾಗ ಸಂತೋಷ ವ್ಯಕ್ತಪಡಿಸುವುದು. 3ನೇದು ಬದಲಿ ಪರಿಹಾರ ಅಂದರೆ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಲಾಗದಿದ್ದಾಗ ಇನ್ನೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡುವುದು. ಉದಾಹರಣೆಗೆ, ಶಿಕ್ಷಣದಲ್ಲಿ ಹಿಂದುಳಿದ ವಿದ್ಯಾರ್ಥಿ ಉತ್ತಮ ಕ್ರೀಡಾಪಟುವಾಗಿ ಸಾಧನೆ ತೋರಬಲ್ಲವುದು. ಒಟ್ಟು ಟಿ ಇಂಪಾರ್ಟೆಂಟ್ಸ್ ನೋಟ್ಸ್ ಮೇಲೆ ಸೈಕಾಲಜಿ ಮೇಲೆ 7 ಪಾರ್ಟ್ಗಳನ್ನು ಮಾಡಿದ್ದೀನಿ. ಈ ನೋಟ್ಸ್ನ ನೀಡಿರೋರು ಅಪ್ಪು ಪಾಟೀಲ್ ಅಂತ. ಅವರ ಫೋನ್ ನಂಬರ್ 7353330932. ಅವರ ಇಮೇಲ್ ID appu13patil@gmail.com. ಈ 7 ಪಾರ್ಟ್ನ PDF ಲಿಂಕನ್ನು ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ PDF ಬೇಕಾದವರು ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುವಂತಹ ಲಿಂಕ್ನ, ಟೆಲಿಗ್ರಾಮ್ ಲಿಂಕ್ನ ಓಪನ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೋದು.